ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದಲ್ಲಿ ಲೀಡ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕಶೆಟ್ಟಿಪಲ್ಲಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಕೇಂದ್ರ ಸರ್ಕಾರ ಬಡವರ ಕಲ್ಯಾಣಕ್ಕಾಗಿ ಕೈಗೊಳ್ಳುವ ಕಾರ್ಯಕ್ರಮಗಳು ಜನರಿಗೆ ತಿಳಿಸುವ ಉದ್ದೇಶದಿಂದ ಪ್ರತಿಯೊಂದು ಪಂಚಾಯಿತಿಯಲ್ಲಿಯೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದೇಶದಲ್ಲಿ ಮೋದಿ ಗ್ಯಾರಂಟಿ ಬಗ್ಗೆ ಮಾತ್ರ ಜನರಿಗೆ ವಿಶ್ವಾಸವಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಪ್ರಗತಿ ಮೋದಿ ಸರ್ಕಾರದ ಗುರಿ. ಕಳೆದ 9.5 ವರ್ಷದಿಂದಲೂ ಕೇಂದ್ರ ಸರ್ಕಾರ 4 ಕೋಟಿಗೂ ಅಧಿಕ ಮನೆಗಳನ್ನು ನಿರ್ಮಾಣ ಮಾಡಿದೆ. 11 ಕೋಟಿಗೂ ಅಧಿಕ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಯಾಗಿದೆ. ದೇಶ ವಿದೇಶಗಳನ್ನು ತಲ್ಲಣಗೊಳಿಸಿದಂತಹ ಕೋವಿಡ್ ಎಂಬ ಹೆಮ್ಮಾರಿ ದೇಶವನ್ನು ಒಕ್ಕರಿಸಿದಂತಹ ಸಂದರ್ಭದಲ್ಲಿ, ದೇಶವನ್ನೇ ಲಾಕ್ಡೌನ್ ಮಾಡಿದ್ದ ಸಂದರ್ಭದಲ್ಲಿ ಯಾವುದೇ ಒಂದು ಕುಟುಂಬವೂ ಸಹ ಹಸುವಿನಿಂದ ತೊಂದರೆಗೊಳಗಾಗಬಾರದು ಎಂಬ ನಿಟ್ಟಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತಹ ಭಾರತದ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಜನರ ಸಮಸ್ಯೆಗಳನ್ನು ಅರಿತು ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನು ನೀಡಿದರು. ಅದೇ ರೀತಿಯಾಗಿ ಈಗಲೂ ಸಹ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿಯನ್ನು ವಿತರಿಸುತ್ತಿರುವುದು ಮುಂದುವರಿಸಲಾಗುತ್ತಿದೆ ಎಂದರು. ಇನ್ನೂ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು, ಯೋಜನೆಗಳ ಕುರಿತು ಎಲ್ಲಾ ಇಲಾಖಾಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ. ಅರ್ಹ ಫಲಾನುಭವಿಗಳು ಸಂಬಂಧಿಸಿದ ಎಲ್ಲ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು. ನರೇಂದ್ರ ಮೋದಿಜಿ ಅವರು ಕಳೆದ 9.5 ವರ್ಷಗಳ ಅವಧಿಯಲ್ಲಿ ನಮ್ಮ ದೇಶದ ಜನತೆಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ತಮ್ಗೆಲ್ಲರಿಗೂ ತಿಳಿಸಲು ಮತ್ತು ತಾವೆಲ್ಲ ಈಗಾಗಲೇ ಈ ಒಂದು ಯೋಜನೆಗಳನ್ನ ಪಡ್ಕೊಂಡಿದ್ರೆ ಸಂತೋಷ, ಯಾರ್ಯಾರು ಪಡ್ಕೊಂಡಿಲ್ವೋ ಅವರೆಲ್ಲ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಅರಿವು ಮೂಡಿಸೋದಕ್ಕೋಸ್ಕರ ಈ ಒಂದು ವಿಕಸಿತ ಸಂಕಲ್ಪ ಯಾತ್ರೆಯನ್ನ ಇಡೀ ದೇಶಾದ್ಯಂತ ಪ್ರತಿಯೊಂದು ಪಂಚಾಯತಿ ಕೇಂದ್ರಗಳಲ್ಲೂ ಹಮ್ಮಿಕೊಳ್ಳಲಾಗಿದೆ. ತಮ್ಗೆಲ್ಲ ಗೊತ್ತಿದೆ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕಳೆದ 9.5 ವರ್ಷಗಳ ಅವಧಿಯಲ್ಲಿ ಸಬ್ಕೆ ಸಾಥ್, ಸಬ್ಕೆ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನೋ ಒಂದು ಮಂತ್ರದಡಿ ಪ್ರತಿಯೊಬ್ಬ ಭಾರತೀಯನು ಅಭಿವೃದ್ಧಿ ಹೊಂದಬೇಕು, ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕು, ಭಾರತದ 140 ಕೋಟಿ ಜನರ ಒಂದು ಸಾಮರ್ಥ್ಯದ ಮೇಲೆ ನವಭಾರತ ನಿರ್ಮಾಣ ಮಾಡಬೇಕು ಅಂತ ನಾನಾ ಗರೀಬ್ ಕಲ್ಯಾಣ ಯೋಜನೆಗಳನ್ನ ನಮ್ಮ ದೇಶದ ಜನತೆಗೆ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಈ ಒಂದು ಯೋಜನೆಗಳ ಬಗ್ಗೆ ಅವಲೋಕನ ಮಾಡಿದಾಗ ನಮ್ಮ ದೇಶದ 140 ಕೋಟಿ ಜನತೆಯಲ್ಲಿ ಬಹುತೇಕ ಜನತೆ ಒಂದು ಬಡವರ್ಗಕ್ಕೆ ಸೇರಲ್ಪಟ್ಟಿದ್ದಾರೆ. ನಮ್ಮ ದೇಶದ ಜನತೆಯ ಒಂದು ಆರೋಗ್ಯ ಸದೃಢವಾಗಿರಬೇಕು, ಜನರು ಆರೋಗ್ಯವಂತರಾಗಿದ್ರೆ ಮಾತ್ರ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಪ್ರತಿಯೊಬ್ಬ BPL ಕಾರ್ಡು ಮತ್ತು APL ಕಾರ್ಡ್ ಹೋಲ್ಡರ್ಸ್ಗೂ ಸಹಿತ ಆಯುಷ್ಮಾನ್ ಭಾರತ್ ಅಂತ ಹೇಳ್ಬಿಟ್ಟು ವಿಶೇಷವಾದ ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ ನ ನಮ್ಗೆಲ್ಲ ಉಚಿತವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ. ಈ ಒಂದು ಆಯುಷ್ಮಾನ್ ಆರೋಗ್ಯ ವಿಮೆ ಯೋಜನೆ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ವಿಮೆ ಯೋಜನೆ. ಮುಂದುವರೆದ ದೇಶಗಳಾದ ಅಮೆರಿಕ ಇರ್ಬೋದು, ಯುರೋಪ್ ಕಂಟ್ರೀಸ್ ಅಲ್ಲಿ ಕೂಡ ಇಲ್ಲ ಈ ಒಂದು ಉಚಿತ ಆರೋಗ್ಯ ವಿಮೆ. ನಮ್ಮ ದೇಶದ ಪ್ರಜೆಗೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆಗಳು ಈಡಾದಾಗ 5 ಲಕ್ಷ ರೂಪಾಯಿ ತನಕ ಆರೋಗ್ಯ ವಿಮೆ ಕೊಡುವಂತ ವಿಶಿಷ್ಟವಾದ ಯೋಜನೆಯನ್ನ ನಮ್ಮ ದೇಶದ ಜನತೆಗೆ ಮೋದಿಜಿ ಅವರು ಕೊಟ್ಟಿದ್ದಾರೆ. ಇದರ ಉಪಯೋಗ ತಾವೆಲ್ಲ ಕೊರೋನಾ ಸಂದರ್ಭದಲ್ಲಿ ಕಂಡಿದ್ದೀರಾ ಅಂತ ನಾನು ಅನ್ಕೊಂತೀನಿ.